என் பேர்ல அரை இன்ச்சு கூட இல்லையா? KGF தாலுக்கு வச்சுக்கின்னு நம்மளும் அறக்கே இதுல பூமாதேவி சுஜாதா ஊர்ல இருக்கிற பணக்காரன் வேலூர்காரனுக்கு எழுதி இருக்குது, வீகடாக்காரனுக்கு எழுதி இருக்குது. இது என்கிட்ட கேட்டான டாக்குமெண்ட் கொடுக்கும் பாபுக்கு. 101% ಮನೆ ಡಮಾಲಿಸ್ ಮಾಡ್ತೀನಿ. ಇದು ಇವ್ರದ್ದು ಏನಾಯ್ತು ಮಸ್ದಾದು ನ್ಯಾಷನಲ್ ಡೆಲ್ಲಿಯಲ್ಲಿ ಇರ್ಬೇಕು, ಅಮಿತ್ ಶಾ ಕೂತ್ಕೊಂಡು ಟಿಫನ್ ಮಾಡ್ಬೇಕು. ನನ್ನ ಫೇಸ್ಬುಕ್ ಅಲ್ಲಿ ಇವರಿದ್ದಾರೆ ಟ್ರಂಪ್ ಈಸ್ ಮೈ ಕ್ಲೋಸ್ ಫ್ರೆಂಡ್. ಯಾಕೆ KGF ಅವರು ಇಲ್ಲಿ ಚೇರ್ಮನ್ ಆಗ್ಬೋದಾ? KGF ಅವರು ಇಲ್ಲಿ ಬಂದು ಸೈಟ್ ತಗೊಂಡು ಮನೆ ಕಟ್ಬೋದಾ? ಇವರು ರೆವಿನ್ಯೂ ಮಿನಿಸ್ಟರ್ ಲೆಟರ್ ಕೊಟ್ರೆ ನಾನು ರೆವಿನ್ಯೂ ಲೆಟರ್ ಬರ್ತೀನಿ. ಇವರು ಮೋದಿ ಹತ್ರ ಟಿಫನ್ ಮಾಡಿದ್ರೆ ನಾನು ನೆಕ್ಸ್ಟ್ ಡೇ ಮೋದಿಗೆ ಟಿಫನ್ ಮಾಡ್ತೀನಿ. ಇವರು ಅಮಿತ್ ಶಾಗೆ ಲೆಟರ್ ಬರೆದ್ರೆ ನಾನು ಅಮಿತ್ ಶಾಗೆ ಲೆಟರ್ ಬರೀತೀನಿ. ಗಾರ್ಲ್ ಫ್ರೆಂಡ್ ಗೊತ್ತಾ? BML ಗಾರ್ಲ್ ಫ್ರೆಂಡ್. ಹೋಗಿ CM ಹತ್ರ ಮಾತಾಡಿ ಫಸ್ಟ್. ಗಾರ್ಲ್ ಫ್ರೆಂಡ್ ಅಲ್ಲಿ ರಾಜಕಾಲುವೆ ಇದೆ, ಮಿಲಿಟರಿ ಕ್ಯಾಂಟೀನ್ ಮುಂದ್ಗಡೆ ರಾಜಕಾಲುವೆ ಇದೆ, ಮನೆಗಳು ಕಟ್ಬಿಟ್ಟಿದ್ದಾರೆ. 57 ಅಲ್ಲಿ ಮಾತ್ರ ರಾಜಕಾಲುವೆ ಇದೆಯಾ? ಮುನ್ಸಿಪಾಲಿಟಿ ಒಂದು ರೌಂಡ್, ರೆವಿನ್ಯೂ ಡಿಪಾರ್ಟ್ಮೆಂಟ್ ತಹಸೀಲ್ದಾರ್ ಆಫೀಸ್ ಒಂದು ರೌಂಡ್, KUDA ಒಂದು ರೌಂಡ್, ಕೋರ್ಟ್ ಒಂದು ರೌಂಡ್, ಆಮೇಲೆ ನೈಟ್ ಟೈಮ್ ಒಂದು ರೌಂಡ್. ನಮ್ದು 2 ಸೈಟ್ ಇದೆ ಅಂತ ಹೇಳಿದ್ರು, ಅದನ್ನು ಡಿಸ್ಕಸ್ ಆಗಿದೆ. ಅನ್ಬರ್ಸ್ ಸೈಟ್ ಇದೆಯಾ, ಹಣ ಇದೆಯಾ? ನೀನ್ ಯಾಕೆ ಅಲ್ಲಿಂದ ಇಲ್ಲಿ ಬಂದು ತೊಂದರೆ ಕೊಡ್ತಾ ಇದ್ದೀರಾ? ನಮಸ್ಕಾರ. ಈಗ ಪ್ರಿಂಟ್ ಮೀಡಿಯಾ ಹಿರಿಯ ಪತ್ರಕರ್ತರು ಅಣ್ಣ ಅವ್ರು ಬಂದಿದ್ದಾರೆ, ಕೃಷ್ಣಮೂರ್ತಿ ಅಣ್ಣವ್ರ, ಮತ್ತೆ ಸೋಷಿಯಲ್ ಮೀಡಿಯಾ ಇವ್ರಿಗೆಲ್ಲ ನಮ್ಮ ದಲಿತ ಸಂಘದ ವಂದನೆಗಳು. ನಾನ್ ಮಾತಾಡೋದು ಇಲ್ಲಿ ಸೈಟ್ ಪರ್ಚೇಸ್ ಮಾಡಿದಾರೆ ನೋಡಿ, ಅವ್ರ ರಕ್ಷಣೆಗೋಸ್ಕರ ನಾನು ಮಾತಾಡ್ತಾ ಇದ್ದೀನಿ. IM ಸೈಟ್ ಪರ್ಚೇಸರ್. ನಂದು 3 ಸೈಟ್ ಇದೆ ಇಲ್ಲಿ. ಎಲ್ಲಿದೆ? ಇಲ್ಲಿದೆ. ಈ ಬಂದು ಈಗ ಏನಾಗ್ಬಿಟ್ಟಿದೆ KGF ಅಲ್ಲಿ ಅಂದ್ರೆ, ಕೆಲವು ಯೂಟ್ಯೂಬ್ ಬಗ್ಗೆ ಫಸ್ಟ್ ಮಾತಾಡ್ತೀನಿ ನಾನು. ನಿಮ್ಗೆ ರೋಲ್ ಕಾಲ್ ಬೇಕಾ? ಆಲ್ರೆಡಿ ಆಗ್ತಾ ಇದೆ KGF ಅಲ್ಲಿ, ನನಗೆ ಗೊತ್ತು. ನಾನು ಯೂಟ್ಯೂಬ್ ಅಲ್ಲಿ ಇದ್ದೀನಿ, ಇನ್ಸ್ಟಾಗ್ರಾಮ್ ಅಲ್ಲಿ ಇದ್ದೀನಿ, ಫೇಸ್ಬುಕ್ ಅಲ್ಲಿ ಇದ್ದೀನಿ. ಮುನ್ಸಿಪಾಲಿಟಿ ಒಂದು ರೌಂಡ್, ರೆವಿನ್ಯೂ ಡಿಪಾರ್ಟ್ಮೆಂಟ್ ತಹಸೀಲ್ದಾರ್ ಆಫೀಸ್ ಒಂದು ರೌಂಡ್, KUDA ಒಂದು ರೌಂಡ್, ಕೋರ್ಟ್ ಒಂದು ರೌಂಡ್, ಆಮೇಲೆ ನೈಟ್ ಟೈಮ್ ಒಂದು ರೌಂಡ್. ನೈಟ್ ಟೈಮ್ ಅಲ್ಲಿ ಒಂದು ರೌಂಡ್. ಆರಾಮಿದ್ದೀರಾ? ನೀನ್ ಯಾಕೆ ಅಲ್ಲಿಂದ ಇಲ್ಲಿ ಬಂದು ತೊಂದರೆ ಕೊಡ್ತಾ ಇದ್ದೀರಾ? ನಾನು ಹೇಳೋದು ರಾಜಕಾಲುವೆ ಬಗ್ಗೆ ಮಾತಾಡಿದ್ರೆ, ಗಾರ್ಲ್ ಫ್ರೆಂಡ್ ಗೊತ್ತಾ? BML ಗಾರ್ಲ್ ಫ್ರೆಂಡ್. ಹೋಗಿ CM ಹತ್ರ ಮಾತಾಡಿ ಫಸ್ಟ್. ಗಾರ್ಲ್ ಫ್ರೆಂಡ್ ಅಲ್ಲಿ ರಾಜಕಾಲುವೆ ಇದೆ, ಮಿಲಿಟರಿ ಕ್ಯಾಂಟೀನ್ ಮುಂದ್ಗಡೆ ರಾಜಕಾಲುವೆ ಇದೆ, ಮನೆಗಳು ಕಟ್ಬಿಟ್ಟಿದ್ದಾರೆ. 57 ಅಲ್ಲಿ ಮಾತ್ರ ರಾಜಕಾಲುವೆ ಇದೆಯಾ? ಒಂದು ಚೂರಿದೆ. ಆಮೇಲೆ ಅದೇ 105 ಹೋಗಿ, ಆಮೇಲೆ ಶ್ರೀನಗರ್ ಹೋಗಿ ಪೂರಾ ಕಾಂಪೌಂಡ್ ಹಾಕ್ಬಿಟ್ಟಿದ್ದಾರೆ. ಯಾವಾಗಲ್ಲ ಅದೆಲ್ಲ ನಿಮ್ ಕಣ್ ಕಾಣಿಸ್ತಾ ಇಲ್ವಾ? ಬರೀ 57 ಅಣ್ಣ ಸೇದ್ರಾಮಣ್ಣ ಮಾತ್ರ ಕಾಣಿಸ್ತಾ ಇದ್ದಾರೆ. ನಾನು 2 ಸಲ ಮಾತಾಡಿದೆ ನಮ್ಮ ಬ್ರದರ್ಗೆ ಬಾಬುಗೆ, ಮುನ್ಸಿಪಾಲಿಟಿಯಲ್ಲಿ ಹೇಳಿದ್ದೀನಿ. ಈಗ ನಾನು ಅದೇ ನೈಟ್ ಹೇಳಿದೆ, ಸುಮ್ನೆ ಬೇಡ ಬಾ, ಎಲ್ಲ ಹಣ ಹಾಕ್ಬಿಟ್ಟಿದೀವಿ, ನೀನ್ ಬಂದು 101% ಮನೆ ಡಮಾಲಿಸ್ ಮಾಡ್ತೀನಿ. ಇದು ಇವ್ರದ್ದು ಏನಾಯ್ತು ಮಸ್ದಾದು? ಅದು ಡಮಾಲಿಸ್ ಆಯ್ತಾ ಇಲ್ವಾ ಕಮಲ್? ಮಾಡಿದಾರ? ಇಲ್ಲಿ ನಂದೇ ಇದೆ ಮನೆ, ಮಾಡ್ಲಿ, ನಾನು ನೋಡ್ತೀನಿ. ನಾನ್ ಕಾನೂನು ವಿರೋಧವಾಗಿ ಮಾತಾಡಿಲ್ಲ. ಈಸ್ ಮೈ ಫ್ರೆಂಡ್. ಅಣ್ಣ ಅವ್ರಿಗೆ ಗೊತ್ತಾ, ನೈಟ್ ಟೈಮ್ ಅಲ್ಲಿ ಗುಡ್ ನೈಟ್ ಮೆಸೇಜ್ ಹಾಕ್ತಾರೆ, ನಾನು ಬೆಳಗ್ಗೆ ಗುಡ್ ಮಾರ್ನಿಂಗ್ ಅನ್ನ ಹಾಕ್ತಾ ಇದ್ದೀನಿ. ಏನಾದ್ರು ಮಾತಾಡಕ್ಕಾಗುತ್ತಾ? ಇಲ್ಲ. ಇಲ್ಲಿಂದ ಅಲ್ಲಿ ಮೈಲ್, ಅಲ್ಲಿಂದ ಇಲ್ಲಿ ಒಂದು ಮೈಲ್. ಈಗ ನಮ್ ಸಾರ್ ಇದ್ದಾರೆ ಕೃಷ್ಣ ಬೈರೇಗೌಡ, ಅವರು ನಮ್ಮ ಬಾಬುಗೆ ಫೇಸ್ಬುಕ್ ಅಲ್ಲಿ ಇದ್ದಾರೆ. ನನಗೆ ಅಮಿತ್ ಶಾ ಇದ್ದಾರೆ. ನನಗೆ ಯಾರಿದ್ದಾರೆ ಫೇಸ್ಬುಕ್ ಅಲ್ಲಿ? ಅಮಿತ್ ಶಾ ಇದ್ದಾರೆ. ಇವ್ರಿಗೆ ಅಲ್ಲಿ ಹೋಗಿ ಇವ್ರು ದೂರ ಕೊಡ್ಲಿ, ನಾನು ಸಾರ್ ಹತ್ರ ಹೋಗಿ ಮಾತಾಡ್ತೀನಿ. ಇಡೀ ರಾಜ್ಯದಲ್ಲಿ ಬೆಲೆಗೆ ಸುದ್ದಿ ನೋಡಿದೀರಾ? 300 crores ಇನ್ಕಮ್ ಟ್ಯಾಕ್ಸ್ ಬ್ಲಾಕ್ ಮಾಡಿದೆ. ಯಾರ್ದು? ಮಾನ್ಯ ಮುಖ್ಯಮಂತ್ರಿದು. ಇದನ್ನು ಹೋಗಿ ಕೇಳ್ಬೇಕಲ್ಲಿ. ಭೂ ಕಳ್ಳರು ವಿಚಾರದಲ್ಲಿ ಮಾನ್ಯ ಮುಖ್ಯಮಂತ್ರಿ 300 crores ಬ್ಲಾಕ್ ಆಗಿದೆ. ಇಲ್ಲಿ ಯಾರೋ ಲೈನ್ ಇಂದ ಬಂದು ಒಂದು 10 ಲಕ್ಷ ಕೊಟ್ಬಿಟ್ಟು ಲೇಔಟ್ ಮಾಡ್ತಾ ಇದ್ರೆ ಏನಪ್ಪ ನ್ಯಾಯ ಇದು? ಹೊಟ್ಟೆ ಮೇಲೆ ಹೊಡಿಬೇಡ. ದಲಿತರು ಮನೆ ಕಟ್ತಾ ಇದಾರೆ. ನಮ್ದು 2 ಸೈಟ್ ಇದೆ ಅಂತ ಹೇಳಿದ್ರು, ಅದನ್ನು ಡಿಸ್ಕಸ್ ಆಗಿದೆ. ಅನ್ಬರ್ಸ್ ಸೈಟ್ ಇದೆಯಾ, ಹಣ ಇದೆಯಾ? ನಾನು ಎಲ್ಲಿನೋ ಹೋಗಿ ಇಲ್ಲಿ ತೋರ್ಸೋದೇ ಇಲ್ಲ. ಎಲ್ರಿಗೂ ಗೊತ್ತು. ಯಾವ ಕಚೇರಿನಲ್ಲಿ ಒಂದೇ 1 ರೂಪಾಯಿ ಯಾರನ್ನ ಕೊಟ್ಟಿದೆ ಅನ್ಬರ್ಸಿದ್ರೆ ಮೊಟ್ಟೆ ಹೊಡಿಬಿಡ್ತೀನಿ ನಾನು. ಯಾಕೆ ಇದ್ರ ಬಗ್ಗೆ ಹೇಳ್ತೀನಿ ಅಂದ್ರೆ, ಜಾಸ್ತಿ ಆಗ್ಬಿಡಿದೆ ಯೂಟ್ಯೂಬ್. ಬೇಡ, ಏನೋ ಮಾಡ್ತಾ ಇದ್ರೆ ಮಾಡ್ಕೊಂಡು ಹೋಗಿ. ಕಾರ್ಯಕ್ರಮಗಳಲ್ಲಿ ಹೋಗಿ ಮಾಡಿ 1000 ಸಿಗುತ್ತೆ. ಬಿರಿಯಾನಿ ತಿನ್ನು, ಚಿಕನ್ ಬಿರಿಯಾನಿ, ಆಂಬೂರಿ ಬಿರಿಯಾನಿ. ಸುಮ್ನೆ ಬರೋದು. ಈ ರಾಜಕಾಲುವೆ ಇದೆ, ಆ ಏರಿ ಇದೆ, ಅದಕ್ಕೆ DC ಇದ್ದಾರೆ,
ಇವತ್ತು ಭಾಸ್ಕರ್ ಇದಾರೆ, ಭಾಸ್ಕರ್ ನಾನು ಅಫಿಷಿಯಲ್ ಮಾಡ್ತೀನಿ, ನನ್ನ ಫ್ರೆಂಡ್ ಚೇರ್ಮನ್ ಇದ್ದಾರೆ. ಇದು ಚೇರ್ಮನ್ ಮೇಲೆ ಕೆಲವರಿಗೆ ಆಗಲ್ಲ, ಅವ್ರು ಕೆಜೆಪಿಯಿಂದ ಬಂದು ಇಲ್ಲಿ ಚೇರ್ಮನ್ ಇದ್ದಾರೆ. ಇಡೀ ಕರ್ನಾಟಕದಲ್ಲಿ ಎಲ್ಲಿ ನಾವು ಕಂಟೆಸ್ಟ್ ಮಾಡ್ಬೋದು. ಯಾಕೆ ಕೆಜೆಪಿ ಅವರು ಇಲ್ಲಿ ಚೇರ್ಮನ್ ಆಗ್ಬೋದಾ? ಕೆಜೆಪಿ ಅವರು ಇಲ್ಲಿ ಬಂದು ಸೈಟ್ ತಗೊಂಡು ಮನೆ ಕಟ್ಬಹುದಾ? ಇದೆಲ್ಲ ನಾನು ಕ್ಲಿಯರ್ ಆಗಿ ಫ್ರೆಂಡ್ಶಿಪ್ ಆಗಿ ಹೇಳ್ತಾ ಇದ್ದೀನಿ. ಇವರು ರೆವಿನ್ಯೂ ಮಿನಿಸ್ಟರ್ ಲೆಟರ್ ಕೊಟ್ರೆ ನಾನು ರೆವಿನ್ಯೂ ಮಿನಿಸ್ಟರ್ ಲೆಟರ್ ಬರ್ತೀನಿ. ಇವರು ಮೋದಿ ಹತ್ರ ಟಿಫನ್ ಮಾಡಿದ್ರೆ ನಾನು ನೆಕ್ಸ್ಟ್ ಡೇ ಮೋದಿಗೆ ಟಿಫನ್ ಮಾಡ್ತೀನಿ. ಇವ್ರು ಅಮಿತ್ ಶಾ ಲೆಟರ್ ಬರೆದ್ರೆ ನಾನು ಅಮಿತ್ ಶಾ ಲೆಟರ್ ಬರೀತೀನಿ. ದಯವಿಟ್ಟು ಈ ಕಡೆ ಬರಬಾರ್ದು. ನಿಮ್ದು ನಮ್ದು ಕೆಲಸ ಬಿಜೆಪಿ ಅಲ್ಲಿ ಇದೆ. 3,000 ಲ್ಯಾಂಡ್ ಇಲ್ಲ ಅಲ್ಲಿ. ಆ ಸುಜಾತ 523 ಏಕರ್ಸ್ ಯಾರ್ದು? ತಹಸೀಲ್ದಾರ್ದು. ಅದ್ರ ಬಗ್ಗೆ ಮಾತಾಡ್ಬೇಕು, ಅದ್ರ ಒಂದು ಹ್ಯಾಂಡ್ ಆಗ್ಬೇಕು. ನಾನು ಹಾಕಿದ್ದೀನಿ, ನಾನು ಮಾತಾಡ್ತಿದ್ದೀನಿ. ஏன்னா என் கை கொஞ்சம் சுத்தமாக இருந்துடுறாங்களா அது மாதிரி. என் பேர்ல 1/2 இன்ச் கூட இல்லையா. கேஜிஎஃப் தாலுக்கு வச்சுக்கின்னு நம்மளும் ஒரு அரக்கே இதுல பூமாதேவி சுஜாதா ஊர்லக்கிற பணக்காரன் வேலூர்காரனுக்கு எழுதி இருக்குது, வீக்கட்டாக்காரனுக்கு எழுதி இருக்குது. இது என்கிட்ட கேட்டான டாக்குமெண்ட் கொடுக்கும் பாபுக்கு. ஓ வீக்கட்டாக்காரன் வந்துக்கிறான் எங்க கர்நாடகாவுக்கு, வேலூர்காரன் வந்துக்கிறான் இங்க வாங்கிக்கிறான் லேண்டு. அதனால அதிகமா பேச வரும்ல. இனிமே அவரு போராட்டம் பண்ணா நானும் போராட்டம் தான், அவரு போராட்டம்னா நானும் போராட்டம். ஏன்னா எந்த சைட் இருக்குதுங்க, இதான் நான் சொல்லுவேன். தைரியமா கேள்வி சைட் பர்ச்சேஸ் பண்ணுங்க, ஒரு பிரச்சனையும் இல்ல. இப்ப இன்னொரு எக்ஸாம்பிள் சொல்றேன். ஒருத்தர் லேண்ட் வாங்கினா பக்கத்துல கராப் இருந்தா யாருக்கு சொந்தம்? அது உராபுக்கு சொந்த இடம், கராபுக்கு பக்கத்துல இருந்தா சொந்தம். அது ಇದು ಕಾನೂನು. ಇಲ್ಲಿ ಬಂದು ಕಾನೂನು ಉಲ್ಲಂಘನೆ ಮಾಡಬೇಡ. ಕೋರ್ಟ್ ಅಲ್ಲಿ ಕೇಸ್ ಇದೆ, ಟ್ರಸ್ಟ್ ಪಾಸ್ ಮಾಡಿದಿರಿ ಆಲ್ರೆಡಿ. ದಯವಿಟ್ಟು ಬಿಸ್ನೆಸ್ ಇಲ್ಲಿ ಸ್ಪಾಯ್ಲ್ ಮಾಡಬೇಡಿ ದಯವಿಟ್ಟು. ಇಲ್ಲ ಅಂಡರ್ಸ್ಟ್ಯಾಂಡ್ ಹೋಗಿ ಎಷ್ಟು ಖಾತೆಗಳು ಮಾಡಿದ್ದಾರೆ. 20 ವರ್ಷ ಮುಂಚೆ ಅಣ್ಣ ಗೊತ್ತು. ಬಿಜೆಪಿ ನಡೆದು SBI ಅಲ್ಲಿ ಲೋನ್ ಆಗಿದೆ, ಕೆನರಾ ಬ್ಯಾಂಕ್ ಅಲ್ಲಿ ಲೋನ್ ಆಗಿದೆ. ಇದನ್ನ ನನ್ನ ಹತ್ರ ಡಾಕ್ಯುಮೆಂಟ್ ಇದೆ. ಬನ್ನಿ ನಮ್ಮ ಹತ್ರ ಐಡಿಯಾ ಕೇಳುವ, ನಾನೇ ಕೊಡ್ತೀನಿ. ರೋಲ್ ಕಾಲ್ಗೆ 1 ಅವರ್ ಮಾತಾಡಿ ಡಾಕ್ಯುಮೆಂಟ್ ಬಂದು ರೋಲ್ ಕಾಲ್ ಮಾಡ್ಕೊಂಡು ಹೋಗ್ತಾ ಎಲ್ರು. ಯೂಟ್ಯೂಬ್ ಸೇರ್ಸಿ ಹೇಳ್ತೀನಿ ನಾನು. ಸುಮ್ನೆ ಬರೋದ ಬೇಡ. ಆದ ಮಾಡ ಚೆನ್ನಾಗಿದೆ. DK ಅಲ್ಲಿ ಪಂಚಾಯತ್ ಚೆನ್ನಾಗಿ ನಡೀತಾ ಇದೆ. ಏನಾದ್ರು ತಪ್ಪಾದ್ರೆ DC ಹೋಗಿ. ಸರ್ಕಾರ 1.5 ಲಕ್ಷ ಖರ್ಚು ಸಂಬಳ ಕೊಡುತ್ತೆ. ಅವ್ರು ನೋಡ್ತಾ ಇದಾರೆ. ಎಲ್ರು ಬರೋದು ಇಲ್ಲಿ ಬೋಕಸ್, ಅಲ್ಲಿ ಬೋಕಸ್, ಎಲ್ಲಿ ಬೋಕಸ್. ಏನಪ್ಪ ಬೋಕಸ್? ನಾವು ಫಸ್ಟ್ ಕರೆಕ್ಟ್ ಆಗಿ ನಾವು ನೋಡ್ಬೇಕು. ಯಾಕೆ ಇಷ್ಟು ನಾನು ಟೆನ್ಷನ್ ಆಗಿ ಮಾತಾಡ್ತೀನಿ ಗೊತ್ತಾ ಕಮಲ್? 15 ಲಕ್ಷ ಅಲ್ಲ ಹೋಗ್ಬಿಟ್ರೆ ನಾನು ಎಲ್ಲಿ ಹೋಗೋದು? ನಾನು ಯಾವ ತಹಸೀಲ್ದಾರ್ ಆಫೀಸ್ ಕೂತ್ಕೊಂಡು ಕಾಸು ಕೇಳಲ್ಲ. ಅದಕ್ಕೆ ಇದು ಅಡ್ವೈಸ್. ದಯವಿಟ್ಟು ಬಿಸ್ನೆಸ್ ಸ್ಪಾಯ್ಲ್ ಮಾಡಬೇಡಿ. ಏನಾದಿದ್ರೆ ಹೋಗಿ. ಬಂಗಾರಪೇಟೆಯಲ್ಲಿ ರಾಜಕಾಲ ಮೇಲೆ 300 ಮನೆಗಳಿದೆ ಅಂತೆ. ಮಾತಾಡಕ್ಕಾಗುತ್ತಾ? ನಮ್ಮ ಮಾಜಿ ಸ್ಪೀಕರ್ ರಮೇಶ್ ಕುಮಾರ್ ಸಾಬ್ ಎನ್ಕ್ವೈರಿ ಆಗ್ತಾ ಇದೆ. ಅಲ್ಲಿ ಹೋಗಿ ಹ್ಯೂಮನ್ ರೈಟ್ಸ್ ಮಾತಾಡ್ಬೇಕು. ಫಾರೆಸ್ಟ್ ಇದು ತಪ್ಪ ಇದೆ ಇಲ್ವಾ ಅಂತ. ಅದು ವೆಯ್ಟ್. ಇಲ್ಲಿ ಪಾಪ ಏನೋ ಟೀಸಲ್ ಕೆಲಸ ಮಾಡೋರು, ನಮ್ಮಂತ ಕೂಲಿ ಕೆಲಸ ಮಾಡೋರು ಏನೋ ಅನ್ನ ಕೊಟ್ಬಿಟ್ರೆ ಇಲ್ಲಿ ಬಂದು ಏನಪ್ಪ ಇದು ಇದರ್ ನೆಕ್ಸ್ಟ್ ಏನು ಮಾಡಬೇಡ. ದಯವಿಟ್ಟು ಬಿಟ್ಬಿಡೋಣ. ಇಲ್ಲಾಂದ್ರೆ ಅವ್ರಿಗೆ ಏನೋ ಓಪನ್ ಆಗಿ ಮಾತಾಡ್ಬಿಡಿ. ನೀವು ಅಮೌಂಟ್ ಬೇಕಾ ಬಂದು ಕೇಳಿ ನನ್ನ ಹತ್ರ, ನಾನೇ ಕೊಡ್ತೀನಿ. ಏನೋ ರಾಲಿ ಮಾತ್ರ ಇಟ್ಕೊಳ್ಳಿ 10,000. ಇಲ್ಲ ಕಾರ್ಯಕ್ರಮ ಮಾತ್ರ ಇಟ್ಕೊಳ್ಳಿ 10,000. ಇಲ್ಲಾಂದ್ರೆ ಗೋವಾ ಹೋಗ್ತೀರಾ ಯೂಟ್ಯೂಬ್ ಬನ್ನಿ, ನಾನೇ 5,000 ಕೊಡ್ತೀನಿ. ಹೋಗ ಮಜಾ ಮಾಡ್ಕೊಂಡ್ ಬಾ. ಸುಮ್ನೆ ನೆಕ್ಸ್ಟ್ ಟೈಮ್ ಎಲ್ಲ ಬಂದು ಇಲ್ಲಿ ತೊಂದರೆ ಕೊಡ್ಬೇಡ. ಇದು ಅಡ್ವೈಸ್. ನಾವು ಕಾನೂನು ವಿರೋಧವಾಗಿ ನಾವು ಹೋಗಲ್ಲ. ಕಾನೂನು ಪ್ರಕಾರ ಕಾನೂನನ್ನು ಫಾಲೋ ಮಾಡ್ತೀನಿ. ಭಾಸ್ಕರ್ ಕರೆಕ್ಟ್ ಆಗಿದ್ದಾರೆ. ನನ್ನ ಫ್ರೆಂಡ್ ಚೇರ್ಮನ್ ಅವರು ಕರೆಕ್ಟ್ ಆಗಿ ಮಾಡ್ತಾ ಇದ್ದಾರೆ.